ಸರ್ ಆಮೇಲೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರೋ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನೊಂದು ಕಡೆ ಇಬ್ಬರ ಜಗಳ ಮೂರನೇವರು ಲಾಭ ಆಗುತ್ತೆ ಅನ್ನೋ ತರ ಚರ್ಚೆಗಳು, ರಾಜಕೀಯ ಚರ್ಚೆಗಳಾಗ್ತಾ ಇರ್ತಕ್ಕಂಥ. ಇಲ್ಲ, ಮೊನ್ನೆ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ. ಯಾಕಂದ್ರೆ 1999ರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ. ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಅಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮೊಳಕಾಲ್ಮೂರಲ್ಲಿ ಏನೇನು ಚುನಾವಣೆ ಇದೆ, HK ಪಾಟೀಲ್ ಅವರು ಕೂಡ ಮೇಲ್ಮನೆಯಲ್ಲಿ ಅವರು ಕೂಡ ಚೇರ್ಮನ್ ಆಗಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ನಾವು ಎಲ್ಲರೂ ಸೇರಿ ಚುನಾವಣೆ ಸೋಲಿಸಿದ್ವಿ. ಎಲ್ಲ ಸತತವಾಗಿ ಒಂದು ಸಂಘಟನೆ ಎಲ್ಲ ಮಾಡಿದ್ವಿ ಅಂತ ಆಕಾಂಕ್ಷಿಯವರು ಎಲ್ಲರೂ ಕೂಡ ಇದ್ರು. ಅವಾಗ SM ಕೃಷ್ಣ ಅವ್ರು ಮಾಡಿದಾರೆ ಅಂತ ಅವ್ರು ಹೇಳಿದ್ದಾರೆ. ಅವರಂತೂ ಮುಖ್ಯಮಂತ್ರಿ ಆಗಕ್ಕೆ ಅರ್ಹರಿದ್ದಾರೆ ಅಂತ ಪ್ರಶ್ನೆನೇ ಇಲ್ಲ. ಅವರು ಮುಖ್ಯಮಂತ್ರಿ ಮಾಡೋರು, ಏನು ಅವ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಬರಲ್ಲ. ಅಲ್ಲ, ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯಿಂದ ಅರ್ಹರಿದ್ದಾರೆ ಅವರು. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ಏನಾದ್ರೂ ಮುಂದೆ ಇರ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕಂದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ.